ಮಾಡಿದ್ದ ಮರತಾಳ ಹೊಳ್ಳಿ ಹುಳುವಿಗೆ ಬಂದಾಳ ಮಾಡಿದ್ದ ಮರತಾಳ ಹೊಳ್ಳಿ ಹುಳುವಿಗೆ ಬಂದಾಳ ಪ್ರತಿ ವರ್ಷ ಚೇಚೆ ಸಾಕಾಗೈತೆ ನೋಡ್ರಿ ಅವನು ಫೋಟೋಗ್ರಾಫರ್ ದಂಧೆಗ. ಯಾಕಂದ್ರೆ 3 ವರ್ಷ ಆತ್ರಿ ಈ ಲಕ್ಕೆ ಬೆಲ್ ಊರಾಗ ಮಳಿ ಇಲ್ಲ ಬೆಳೆ ಇಲ್ಲ. ಎಲ್ಲಿಂದ ಬರ್ಬೇಕ್ರಿ ಈ ಲಕ್ಕೆ ಬೆಲ್ ಮಂದಿ ಕೈಯಾಗ ರೊಕ್ಕ? ಅವನು ಮೆಣಸಿನ ಗಿಡ ಹಾಕಿ ರೊಕ್ಕ ಮಾಡ್ತಾರಂದ್ರೆ ಅವನು ಎಣ್ಣೆ ಹೊಡೆದ ಸಾಯತಾರಿ. ಅವನ ನಮ್ಮ ಊರಾಗನು ಎಮ್ಮೆ ಕಟ್ಟಿ ಕಾಸೋಣಂತಾರ ಫೋಟೋ ತಕ್ಕೋತಾರೆ. ಅವನ ತಿಳಿ ಮೇಲೆ ಕೈ ಆಡ್ಸ ಮಾಮ ಅಮ್ಮ ಅಂತ ನಗಿಸ್ಬಿಡ್ತಾರೆ. ಏನು ಮಾಡೋದ್ರಿ, ನಮಗೂ ಹರಿಯದ ವಯಸ್ಸ. ಯಾಕಂದ್ರೆ ಕೇಳ್ಬೇಕಲ್ಲ, ಹಿರಿಯರ ಒಂದು ಮಾತು ಹೇಳ್ಯಾರ, ಮೀಸ್ ಬಂದವಂಗ ದೇಶ ಕಾಣಲಿಲ್ಲಂತ, ಏನೋ ಬಂದಾಕಿಗೆ ನೆಲನ ಕಾಣಲಿಲ್ಲಂತ. ಅವನ ಹಳ್ಳಿ ತಿರುಗಿ ಇಷ್ಟೆಲ್ಲ ಫೋಟೋ ಹೊಡೆದನ. ಒಂದು ಚಂದನ ಚೆಲುವಿರ ಬೀಳ್ಬೇಕ್ರಿ ನನ್ನ ಮೂವತ್ತಿಗೆ. ಅವನ ಅಲ್ಲಿ ಅಕ್ಷಾಗ ಬರುವಾಗನ ಆ ಶಾಪುರ್ಕರ್ ಬರ್ಮಾನಿ ಹೇಳ್ಯಾನ, ಲಕ್ಕೆ ಬೆಲ್ ಹುಳಿನಾಗ ಒಂದನ ಪಕ್ಕ ಹಾಕಿ ಬೀಳ್ತದಂತ ಹೇಳ. ನೋಡೋಣ್ರಿ ಬೀಳ್ತೋ ಇಲ್ಲೋ. ಅವನ ಈ ಲಕ್ಕೆ ಬೆಲ್ ಊರಾಗ ಎಂಟ್ರಿ ಕೊಡ್ಕೊಡಕ ಕರ್ನಾಟಕ ರಾಜ್ಯೋತ್ಸವಕ್ ಬರತನು ಏನು ಹೋಳಿನಿಗೆ ಬರತನು ಅಂತ ಗೊತ್ತಾಗತ್ತ. ಈ ನಮನಿ ಲೈಟಿಂಗ ಎಲ್ಲಿ ನೋಡಿದೆ ಹೇಳಿ, ಈ ನಮನಿ ಜೆಂಡಾ. ಆ ಹುಡುಗರಿಗೆ ಮಾತ್ರ ಕೋಟಿ ನಮನಿ ಕೊಡ್ರಪ್ಪ. ಇಲ್ಲಿ ಹಣ್ಣಿನಂತ ಹುಡುಗಿ ಬಂದು ನೋಡು ಕಾಡಿಬೇಡಿ ಪ್ರೀತಿ ಮಾಡಿದ ಗೆಳೆಯನ ನಿನ್ನ, ಕಾಡಿಬೇಡಿ ಪ್ರೀತಿ ಮಾಡಿದ ಗೆಳೆಯನ ನಿನ್ನ, ಮರೆದಿಲ್ಲ ಗೆಳೆಯ ಸಾಯುತ್ತನ ಈ ನನ್ನ ಜೀವನ, ನಾನಿನ ಸಾದರ ಸೊಸೇನ ನನ್ನ ಮುದ್ದಿನ ಮವನಿನ, ನಾನಿನ ಸಾದರ ಸೊಸೇನ ನನ್ನ ಮುದ್ದಿನ ಮವನಿನ. ಕಾಡಿಬೇಡಿ ಪ್ರೀತಿ ಮಾಡಿದ ಗೆಳೆಯನ ನಿನ್ನ. ಮಮ್ಮಿ ತರ್ಲಕ ಹೋಗಿದ್ದ ಸ್ಟಾರ ಸುರುವದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ಕಣ್ಣಿನೊಳಗ ಸುರುವದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನಿನ್ನ ಮಾಡಿ ನೋಡಂಗ ಆಗೈತಿ, ನಿನ್ನ ಮಾಡಿ ಹುಡುಗ ಎಲ್ಲಿ ಸಿಗತಿ ನಿನ್ನ ದೊಡ್ಡ ಮಾರ
ಮನಸ ಕೇಳೋದಿಲ್ಲ ರಾತ್ರ ರಾತ್ರಿಗ ಹೋಗಿದ್ದು ಚಿತ್ತ ಸಾಯಕ ನನ್ನ ಜೀವದ ಗೆಳತಿಯರು ಇದ್ರು ಕಾಯಕ ಕರಿ ಕಂಬಳಿ ಬುಡಕ ನೀ ಹಾಸೆ ಮಾಡೋ ಕೈ ಪಾಸ. ಅಲ್ಲ ನೋಡು ಮೊಸರ ತಂದಿನಿ ಎಲ್ಲಿಂದ ಜಮಖಂಡಿಂದ ಮೊಸರು ತಂದಿನಿ ಆದ್ರೂ ವ್ಯಾಪಾರ ಬರಕ್ ಯಾರು ಬರೋವಲ್ರಿ ನಿಮ್ದು ಹೆಂಗೈತಿ ಮೊಸರು ಅಂತ ಬಟ್ಟಾರ ಹಾಕ್ನಾಕ ಬರ್ರೋ ಕಡಿಕ ಕೇಳ್ರಕ ಬಿಡೋರ್ರಕ ವಲ್ಯ ಭಾಳ ತುಟ್ಟಿದ ಸೊಲ್ಲಾಪುರದ ಎಮ್ಮಿ ತಂದ ಪ್ಯೂರ್ ಮಾಡಿ ನೋಡ್ರಿ ಗಟ್ಟಿ ಗಟ್ಟಿ ಮೊಸರು ತಂದಿನಂತ ಬರ್ರಿ ಯಾರ ಬಂದು ತಗೊಂಡಾರಿ ಅಲ್ಲಲ್ಲ ಇದ್ಯಾವ್ದು ಹಿಂಗ್ ನಿಂತಲ್ಲ ಆಡದಾರಂಗ ಗಾಡಿ ಲೇ ತಮ್ಮ ಯಾರು ನೀನ ಸ್ವಲ್ಪ ದಾರಿ ಬಿಟ್ಟು ನಿಂದಿರ್ತೀನ ಹಿಂಗ ಆಟೋದಾರಾಗ ನಿಂತಿದ್ರೆ ನಮ್ಮಂತ ಹೆಣ್ಮಕ್ಳು ಹೆಂಗ್ ಅಡ್ಡಾಡ್ಬೇಕು ಅಂತ ದಾರಿ ಬಿಡ್ಲಿ ನೀ ದಾರಿ ಸರ್ ಹೋಗ್ಲಾ ಯಾಕೆ ಅಷ್ಟು ದಾರಿ ಕಾಣೋತೇನೆ ನಿನಗ ಏಯ್ ಯಾಕಲ ಹೆಂಗ್ ಕಾಣ್ಸಕತ್ತ ನಿನಗ ಅಲ್ಲ ದಾರಿ ಬಿಟ್ಟು ದೂರ ಸರ್ದಿ ಚಲೋ ಆತ ಯಾಕ ದಾರಿ ನಿಮ್ಮ ಅಪ್ಪಂದನ ಯಾಕ ನೀ ಸುಮ್ಮನೆ ಹೋದ್ರೆ ಬ್ಯಾಡ ಅಂತಿದ್ದೇನೆ ದಾರೆ ಯಾಕಂದ್ರೆ ದಾರೆ ನಿಮ್ಮ ಅಪ್ಪ ಮಾಡ್ಯಾನ ನನ್ನ ಏ ಯಾಕ ಸುಮ್ಮನೆ ನಿಂತಂಗಿಲ್ಲ ಭಾಳ ಉದ್ದ ಬಿಡಕತ್ತಿಯಲ್ಲ ಬಾಯಿನ ನಮ್ಮ ಅಪ್ಪಂದನ ನಿಮ್ಮ ಅಪ್ಪಂದನ ಅಂತ ನೋಡಪ್ಪಿ ನಮ್ಮ ಮಾವ ಸೋದರ ಮಾವನ ಪೊಲೀಸ್ ಅದಾನ ನೋಡ ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋದ ಕಂಪ್ಲೇಂಟ್ ಕೊಟ್ರ ನಮ್ಮಂತ ಹೆಣ್ಮಕ್ಳದ ಕೇಸ್ ಸ್ಟ್ಯಾಂಡರ್ಡ್ ಆಗೋದು ಅಯ್ಯ ಸುಂದ್ರ ನಮ್ಮ ಮಾವ ನಿಮ್ಮ ಮಾವ ಸೋದರ ಮಾವ ಪೊಲೀಸ್ ಇದ್ರ ನಮ್ಮ PSI ಅದನ ನಾನು ಕೇಸ್ ಮಾಡ್ತಾನ ಸಾವಕಾಶ ಮಾತಾಡ್ ಮರ ನೀನ್ ಕೇಳ್ಸಕ್ ಆಗೋತ್ ನನಗೆ ಯಾವ ನನ್ನ ಗಣಿನ ಹಂಗೈತೆ ಅಲ್ಲ ನೀ ಏನಂತ ಕೇಸ್ ಮಾಡ್ತಿ ಅಯ್ಯ ಏನಂತ ಕೇಸ್ ಮಾಡ್ಲೆ ಹರಿಯದ ಹುಡುಗನ ಹರಿಯದ ಹುಡುಗ ಇಂಥ ರಾತ್ರಿಯಾಗ ರೇಪ್ ಮಾಡ್ಲಿ ಅಂತ ಕೇಸ್ ಮಾಡ್ತಾನ ಓಹೋ ನೀನ್ ಹಿಂಗ್ ಕೇಸ್ ಮಾಡ್ತೀಯ ನಡಿಲ್ಲ ನಾನು ಮಾಡ್ತೀನಿ ಬಿಡುದಿಲ್ಲ ನಡಿ ಅದ್ ಯಾವ ಸ್ಟೇಷನ್ ನೋಡೇ ಬಿಡೋಣಂತ ನಾನು ಬಿಟ್ರ ಮಗಳ ಅಲ್ಲಲೇ ನಮ್ಮ ಸೋದರ ಮಗನ ನಿಂದ ಸ್ಟ್ಯಾಂಡರ್ಡ್ ಆಗತ್ತ ಇಲ್ಲ ನಂದ ಆಗತ್ತ ನೋಡೇ ಬಿಡೋಣಂತ ಬಾರ್ಲೆ ಯವ್ವ ಈ ನಮ್ಮನೆ ಶೆಡ್ಡು ಹೊಡಿಬೇಡ ಸ್ವಾದರ ಮಾವನ ಮಗಳ ಇಷ್ಟೆಲ್ಲ ದಾರಿ ಬಿಟ್ಟನ ಸುಮ್ಮನ ಯಾಕೆ ಅಂತ ತಿಳಿದಿಂತಿ ಹೋಗ ಇಷ್ಟನ ಮತ್ತೆ ನಿಗರಾಡಕತ್ತಿದ್ದಿ ಅದು ಹಂಗತ್ತು ವಯಸ್ಸಿನಾಗ ನಿಗರಾಡಬೇಕಾಕತ್ತೆ ಒಮ್ಮಿಲ್ಲ ಡೌನ್ ಆತನ ಹಂಗೆ ಡೌನು ಆಕತಿ ಬ್ಯಾಟ್ರಿ ಚಾರ್ಜು ಆಕತ್ತೆ ಹಿಂಗಾಗತ್ತನ ಹಾ ಹಂಗ ಇರ್ಬೇಕದ ನಡಕ್ ಯಾಕಂದ್ರೆ ಓಡ್ಬೇಕು ಬರೋಂಗಿಲ್ಲ ನಾ ಗಾಡಿ ಸ್ಪೀಡ್ ಹೊಂಟ್ರ ಹಂಗಿಲ್ಲ ಹಾ ನೀ ಸ್ಲೋ ಮೋಷನ್ ಹೋಗ ಒಮ್ಮೆ ಏರ್ತಾನ ಒಮ್ಮೆ ಈತಾನ ಒಮ್ಮೆ ಏರ್ತಾನ ಒಮ್ಮೆ ಈತಾನ ಯಾಕೆ ಹೇಳು ಒಮ್ಮೆ ಗಾಡಿ ಹೊಡಿವಾಗ ಸಾವ್ಕಾಸ್ ಜೋರ ಮಾಡ್ಬೇಕ ನೋಡಪ್ಪಿ ಇಲ್ಲೇ ಮಾಡ ಸಾವಕಾಶ ಜೋರ ಒಮ್ಮೆ ಜೋರ್ ಹೋದಂದ್ರ ಒಮ್ಮೆ ಪೆಟ್ ಹತ್ತಿಗಿದ್ರೆ ಏನ್ ಮಾಡೋದ ಗಾಡಿಗೆ ಪಾಪ ಎಷ್ಟ್ ಅನುಭವ ಆಗಿತ್ ನೋಡು ಬಾಳ ಅನುಭವ ಆಗೈತೆ ಹಿಂಗ ಮಾಡಿ ಯಾರು ಹೋಗ್ಯಾವ ಸಂಧ್ಯಾಗ ಓದಿಸ್ಕೊಂಡಿ ಅಂದಂಗದ್ ತಂಡ್ಯಾಗ ತಿಂಡಿಲ್ಲ ನಾನು ಯಾಕೆ ಓದಿಸ್ಕೊಂಡಿ ಹಿಂಗಂತೀಯ ಬಾಳ್ ಚಲೋ ಆತ್ಲೆ ದೋಸ್ತ ಅವನವನು ಇಷ್ಟೆಲ್ಲ ಮಾತಾಡಿ ಎಲ್ಲರ ನಮ್ಮ ಮಾವನ ತನ ಓದಿದ್ನಂದ್ರ ನಿನ್ನ ಸೊಳ್ಳಿ ಕಚ್ಚಕ ಹಸ್ತಿದ್ನಪ್ಪಿ ಬೆಳತನ ಹತ್ತಳ ಹೆಣ್ಣನ್ನೋದು ತಾಯಿ ಸಮಾನ ತಿತ್ತಲ್ಲ ಅದು ನಮ್ಮ ಧರ್ಮ ಅವನ ಹರಿಯದ ಹುಡುಗಿಯರ ಪೊಲೀಸರಿಗೆ ಸುಳ್ಳು ಹೇಳ ಅವನ ಏನ್ ಬೇಕಾರ ಹೇಳಿ ಪೇನೆಟ್ ಕೇಸ್ ಮಾಡಿ ಬಿಡ್ತಾರ ಯಾಕಂದ್ರ ಕಾನೂನು ಭಾಳ ತಪ್ಪು ಮಾಡ್ಯದ್ರಿ ಎಲ್ಲದಕ್ಕೂ ಹುಡುಗಿಯರ ಮುಂದ ಅಂತ ಇವ್ನ ಮಾಡಿ ಇಟ್ಟ ನಮ್ಮ ತಲೆ ಮ್ಯಾಲೆ ಇವ್ರಿಗೆ ಫ್ರೀ ಬಸ್ ಏನೋ ಗೃಹಲಕ್ಷ್ಮಿ ಏನೋ ಎಂತೆಲ್ಲ ಮಾಡೇ ನಮ್ಮನ್ನ ಹಿಂಗ್ ಮಾಡಿ ಇಟ್ಟಾರ ಏ ನಿನ್ನ ಹಾಳು ಪ್ರಾಣ ಹೋಗ್ಲಿ ಬಿಡ ನನ್ ಮೊಸರು ತಗೋತೀವಿ ಇಲ್ಲ ಅದನ್ನ ಹೇಳ್ಪಟ್ನ ವ್ಯಾಪಾರನೂ ಆಗಿಲ್ಲ ಅವನ ನಾನು ಹಳ್ಳಿಯಾಗಿಂದ ಹಂಗೆ ಬಂದಿರ್ತಾನ ನಂದು ಯಾವುದೋ ಒಂದು ಗಿರಾಕಿ ಹೊಡೆಸ್ಕೊಂಡಿಲ್ಲ ನಾನೇ ವಿಚಾರ ಮಾಡ್ಕೊಂತಿರ್ತ ಈಕಿ ನೀನು ಮಸಾಲೆ ಗಟ್ಟಿ ತಗೋಬೇಕಂತ ಹೋಗ್ಲಿ ಬಿಡ್ ದೋಸ್ತ ನೀ ಏನ್ ಮಾಡ್ತಿ ನೀ ಏನು ಮಾಡ್ತಿ ನಾನು ಮೊಸರು ಮಾಡ್ತೀನಿ ನಾನು ಹೊಡಿತೇನೆ ಹೊಡಿತೀಯ ಏನದು ಹೊಡೆಯೋದು ಅಯ್ಯ ಹದೇದ್ ಹುಡುಗನ ಮುಂದೆ ಹದೇದ್ ಹುಡುಗಿ ಇರ್ತಾರ ಏನು ಹೊಡಿತಾರ
ಲಂಗ ಟಚ್ ಮಾಡಿದಿ ಹಾ. ಹೇಳಕತ್ತನ ತಲೆ ಕೆಡಿಸ್ಬೇಡ. ಫೋಟೋ ಹೊಡಿತಾನ ಓಹೋ ಫೋಟೋ ಹೊಡಿತೀನಿ ಅಂದ್ಯಾ? ನನ್ನ ರಾಣಿ ನಾನು ಮಾಡ್ತೀನಿ ಅಂದೆ. ಮಾಡ್ತೀರ ನೀವು ಮಾಡ್ತೀರ ಮಾಡ್ತೀನಿ ಅಲ್ಲ ಮಾರ್ತೀನಿ, ಮೊಸರು ಮಾರ್ತೀನಿ ಓ ಅಂದಿದ್ದು. ಹಿಂಗ ತಿಳಿಸಿ ಹೇಳ ಏನ್ ಅವನ ಆ ಟೇಲರ್ ಸಂತ ಕುಂತ ಅವನ ಕಿವಿ ಮಬ್ಬ ಕೇಳ್ತಾವ ಮೊದ್ಲ ಹಿಂಗಾಗೈತಂತ್ಯ? ಹಾ ಆಯ್ತಳ ಬಟ್ ನೀನು ಮೊಸರು ಬೇಕಾ ಬೇಡ ಹೇಳ. ಯಾಕಂದ್ರ ಮೊದಲ ಫುಲ್ ತುಂಬಿ ಸೂಸಲಾಡಕತ್ತೈತ್ ನನ್ನ ಮೊಸರು. ಇಲ್ಲಿ ಎಲ್ಲರೂ ನಿಂತಂದ್ರೆ ಹಳಸ್ ಬಂದ ಅವನು ಎಲ್ಲ ಕೆಟ್ಟು ಹೋಗ್ಬಿಡತ್ತ. ನಿನಗೆ ಬೇಕಂದ್ರೆ ಪಟ್ನೆ ಹೇಳು, ನಾ ಇಲ್ಲಾಂದ್ರೆ ಮುಂದಿನ ನೋಡಿ ಹೋಗಿ. ಇವಂಗೇನ್ ಬ್ಯಾಡ ನಮ್ಮ ಮೊಸರು ಇಲ್ಲ ಬ್ಯಾಡ ಬಾಯಿ ಗಪ್ಪ ಗಪ್ಪಟ್ ಹೇಳ್ತಂಗಪ್ಲ ಏ ಬಾಯಿ ಇಲ್ಲಿ ಫೋಟೋ ಹೊಡಿತೇನೆ ಒಂದು. ನಾನ್ ನಿಂದ ಹಂಗ ಹೊಡಿತಾನ ಹಂಗ ಹೊಡಿಬೇಕು, ಫ್ರೀನ ಹೊಡಿಬೇಕು. ಮತ್ತ ನೀನು ನಂಗೆ ಹಂಗ ಕೊಡ್ಲಾ ಗಪ್ಪ ನಿನ್ನ ಮೊಸರು ಗಡಿಗೆ ಯಾವ ಕೈ ಹಾಕಿರ್ಲಿಲ್ಲ ಏನೋ ಹುಳಿಗಿಳಿ ಆಗಟ್ಟು ಆ ಮೂಲೆ ಅದನ್ನ 90 ಒಳಗೆ ಬಂದ ಮಣ್ಣಿನ ಕೈ ಹಾಕಿರ ಹುಳಿ ಹಾಕತಿ. ಕರೆನ್ ನೋಡಿ ಮಾತ. ಹಾ 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 ನಮ್ಮ ಮೊಸರುಗಳಿಗೆ ಹುಳಿ ಹಾಕ ನಾ ಹೆಂಗ್ ತಿನ್ಲಿ? ಓ ಅವ್ರ ಕೈ ಹಾಕಿದ್ ನೀ ತಿನ್ನಂಗಿಲ್ಲನ? ಒಟ್ಟ ಇಲ್ಲಪ್ಪ ಒಟ್ಟ ಏನಾದ್ರು ಪ್ಯೂರ್ನ ಹಾ ಹಾ ಒಟ್ಟ ಆ ಡೈರಿ ಮಹಿಷ ಅಂದ್ಲ ಕೇಳಿಲ್ಲ ಮಿಕ್ಸ್ ಮಾಡಿ ಪ್ಯಾಟ್ ಕಮ್ಮಿ ಹಾಲು ಕೊಟ್ಟು ಮೊಸರು ಮಾಡ್ತಾನ ಒಡೆದು ಹೋಗ್ಬಿಡ್ತೈತೆ. ನಾವೇನಿದ್ರು ಪ್ಯಾಕೆಟ್ ಸೀದಾ ಹೊಡ್ಯಾರ. ಇಲ್ಲಿ ನಿಂದ ಹೊಡೆದಾರಲ್ಲ ಸೋರಾಕತೈತಿ. ಅದು ತೋರ್ಲಾಕೈತೆ ನೀನ ಹೊಡೆದ್ಲೆ ಬರ್ಬೇಕು ನಿನ್ನ ಗಡಿಗೆ ಹಾಸೆ. ಏ ಎದಕ್ ಮಾತಾಡ್ತೀನಿ ಸ್ವಲ್ಪ ಮರ ನಾ ಸುಮ್ಮನೆ ಪಾಡಿಗೆ ನಾನು ಎತ್ತನ ಕೈ ಆತ ನೀನ ಹಿಂಗ್ ಹೊಡೆದ್ ನಂದ ಇಲ್ಲ ಮರ ಹೊಡೆಯಂಗಿಲ್ಲ ಹಂಗೆಲ್ಲ. ನೀನ ಹೊಡೆದ ಇಲ್ಲಿ ತನ ರಗತ ಬರೋಂಗ ಯಾವಾಗೂ ನಾ ಹೊಡೆದಿಲ್ಲ. ಹೊಡೆದ್ರೆ ರಕ್ತ ಬರೋದ ಮತ್ತೇನ್ ಬರ್ತೈತೆ? ಪಾಪ ಈಗೇನ್ ಹೊಡಿತೇವ ಏನ ಹೆಂಗ ಏನ ನಮ್ಮ ಸೋದರ ಮಾವನ್ ಕರ್ಸ್ಲಿವ್ ಸೋದರ ಮಾವನ ಹಾ ಪೊಲೀಸ್ ನಮ್ಮದ್ ನೂಲ ಹಿಂಗ್ ಟಚ್ ಅದು ಮಾಡ್ಬೇಡ ಹೇಳಿನಿಲ್ಲ. ನಮ್ಮ ಸೋದರ ಮಾವ ಬಾಳ ಸ್ಟ್ರಾಂಗ್ ಅದಾನ. ನೀನ್ ನೆಟ್ಗ ಚಂದಗ ನಿಂತ್ರ ಮತ್ತೆ ಹೆಂಗ್ ಹೊಡಿಲ್ಲ? ಎಲ್ಲೈತೇನ್ ಕ್ಯಾಮ್ರಾ? ಆಯ್ತಾವ ಇಟ್ಟು ಬಂದ ಸಾಮಾನ್ಯ ಎಲ್ಲರೂ ಹೊಡಿತ. ನೀನ್ ಅವಳು ಪೆನ್ರ ಹಾಕ ಕೊಟ್ಟ ನಮ್ಮ ಪಟ್ನ ತಗೋ ಹಾಕಿದೇನಪ್ಪ ಪೆನ್ರ ಹಾಕಿದಿ ಮುಚ್ಚಳ ತೆಗಿಯದ್ರ ಮುಂದಿಂದ ತೆಗ್ದಿಲ್ಲ? ಹಾ ತೆಗ್ದಿ. ಮುಚ್ಚಳ ತಗದ ಯಾವನ ಹೊಡಿತಾನೆ ಅಣ್ಣ. ಅವನು ಏನ್ ಹೇಳಕ್ ಬರ್ತೈತಿ ಗೂಗುನ್ಯಾಗ ಹೆಂಗ್ ಹೊಡೆದ್ರ ಹಂಗ ಕಲಾಸ ಆತ ಹೇಳಿ ಗಪ್ಪ ಕುಲ ಅಂದ್ರ ಸಾಕ. ಆ ರೋಹಿತಿ ಅದಲ್ಲ ಹಾಕಿ ಹೊಡ್ದ ನಾವು ಹಾಕಿ ಹೊಡೆದ ನಾವು ನಾ ತಗದ ಹೊಡಿತಂತ ಹೊಡಿತ್ಯಾ? ಹಾ ರೆಡಿಯಾಗಿ ನಿಂದ್ರಲ್ಲ. ನಿಂದಲ್ಲ ಟಚ್ ಏಯ್ ನೀನ್ ತಿಂಡಿನ ಬಾಳ ಇದ್ದಂಗೈತೆ. ಅಲ್ಲ ಟಚ್ ಮಾಡಿ ಹೇಳಕ್ ಹತ್ತೀನಿ ಇಲ್ಲ ಮತ್ತು ಟಚ್ ಮಾಡ್ತಿ ಬಾ ನಮ್ಮ ಮಾವನ ಕರೆಸ್ತೀನಿ ಬುರ್ರ ತಗಸ್ತೀನಿ ನಿನಗೆ. ಅಯ್ಯೋ ನೀನು ಎಲ್ಲಿಂದ ಕರ್ಕೊಂಡ್ ಬಂದ ನೆಟ್ಗಂಡ್ ನಿಂದ್ರ ಹಿಂಗ ನುಡುದಲ್ಲ ಹೆಂಗ್ ಹೊಡಿಲ್ ನಿನ್ನ? ಚಂದಂಗ ಹೊಡಿತಿ ಅಂದ್ರ ನಿಂದಿರ್ತಾನ. ಆ ಚಂದಗನ ಹೊಡಿತ ನೀ ಚಂದಗ ನುಲಿದೇನ ನಿಂದಿರ್ಬೇಕ. ಚಂದಂಗ ನಿಂದ್ರಲ್ಲ ಹೊಡಿತ್ಯಾ? ನಿಂದ್ರ ನಿಂತಾರ ನಿಂದ್ರ ಈ ನಮ್ಮನೆ ನುಲಿತಾರೋ. ಇಲ್ಲ ಮಕ್ಕೋತನ ಹೊಡಿ. ನೀನು ಅವನ ಕಡೆ ಕತ್ತೈತಿ ಕಡೆ ಬಾ. ಅಯ್ಯ ನನ್ನ ಸುಂದರಿ ಇವತ್ತು ಬ್ಯಾರೆ ಏನಿದ ಇವತ್ತು ಸಾಕು ಇಟ್ಟ ಈ ಮನೆ ಇಟ್ಟ ಹೊಡೆದ ಹೆಂಗ ಹೊಡೆದ್ಯಾ? ಆಮೇಲೆ ಹೊಡಿದಾರ ಮಾತು ಈಗ ಸಾಕಿಟ್ಟ ಮತ್ತ ಆಮೇಲೆ ಹೊಡಿಬೇಕಾ? ಹಾ ಫೋಟೋ ಕ್ಲಿಯರ್ ಹೊಡೆದಿಲ್ಲ? ಕ್ಲಿಯರ್ ಅದಾವ. ಹೌದಲ್ಲ? ಹಾ ಮತ್ತೆ ಹೊಡಿ ಗಜ್ಮ. ಲಕ್ಕಿ ಬೈಲ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಳ ಕಡಿ ಬಿಡಿಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ.
ಬೇನಿಂಗವ್ವ ಎಲ್ಲಿದ್ಯೋ ನೀನ್ ಅವನ ಅಯ್ಯ. ಎಮ್ಮಿ ಕರ ಹರ್ಕೊಂಡ ಅನೂರ್ ಬಸ್ಸಾಗಳು ದಂಡಿ ಗದ್ದೆದಾಗ ಗೊಂಜಾಳ ಮ್ಯಾಕತೈತೆ ದಾಡು ಬಾರೋ ನೀನ್ ಅವನ ಇವನು ಬಂದ ಹಾಡ್ಬಿಟ್ಟಿ ನಮಗ ಅಲ್ಲ ನಮ್ಮ ಮೊಸರು ಮಾರೋಕ್ಕೂ ಸೈತಿ ಬಿಡಂಗಿಲ್ಲ ಅವನವ್ನ ವಿಧಿಯಾಗಿ ಕಾಡಕ್ ಹತ್ತಿ ಬಿಡ್ತಾನ ಯಪ್ಪ ತಡಿ ಈಗಾರ ಒಂದ್ ಗಿರಾಕ್ ಬಂದೈತಿ ಮಡ್ಸ್ಕೊಂಡ್ ಬರ್ತೀನಿ ತಡಿಯೋ ಬರ್ಲಾ ಅಯ್ಯ ನನ್ನ ರಾಣಿ ಹಿಂಗ ಹೋದ್ರಾಗ ಇನ್ನೊಂದು ಹೋಗಿ ಮಿಕ್ಕಿ 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 ನೋಡತ್ತಾರ ಬರೋದಾರ ನೀ ಮಾಡೋದು ನೋಡಾಕ ಯಾವಸ್ಲ ಒಂದ ಏ ಅವನು ತಿಂಡಿ ಲೇಬಿಸುಡ್ಲೆ ತಿಂಡಿ ಒಬ್ಬಸ್ಲ ಒಂದ ಅಡಿಯ ಲೆಕ್ಕ ಮೇಲೆ ಜಾತ್ರೆಗೆ ಬಂದಾಳ ಗೆಳತಿನ ಕರ್ಕೊಂಡ ಹಿಂದಿಂದ ಬರ್ತನ ನಡಿಯ ದೋಸ್ತನ ಗಾಡಿ ಪ್ರೀತಿಲಿ ಕೊಡಿಸಿದ ಲಂಗ ದಾವಣಿ ಹುಟ್ಟುಕೊಂಡ ಹೇಗ ಮಂಜಗ ಎಲ್ಲ ಕಡುವಂಗ ಹೂವನಿ ಮಡುಕೊಂಡ ನಿನ್ನ ಮೆತ್ತನ ಕೈಗೆ ಮಿರಿ ಮಿಂಚು ಮದರಗೆ ಅಪ್ಪ ಬಂದಲ್ಲಿ ಬಲ್ಲ ರಜೆ ಟಾಟಾ ಬಾಯ್ ಮಸ್ತ್ ಸಿಗೋಣ ಇನ್ನೇ ಬಂದಾಗ ಸೋರ್ಸ್ಕೋಬೇಡ ಎಲ್ಲ ರಕ್ತ ಅದು ಸೋರೋದನ ರಾಧ ಸೋರೋದನ ಅದ ನೀವು ಯಾರಾದ್ರ ಹೊಡ್ಸ್ಬಾರ್ದ್ರ ಏ ಟೈಮ್ ಬೇರೆ ಮತ್ತೆ ನಾನು ಹೊಡ್ಯಾಕ ರೆಡಿನ ಅದನ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಬಂದರು ಎಲ್ಲಿ ಹೋಗಿ ನೌಕರಿ ಕೇಳಿದರು ಲಂಚ ಲಂಚ ಅಮ್ಮ ಯಾರಿಗಾಗಿ ಬದುಕಲಿ ಯಾರಿಗಾಗಿ ದುಡಿಯಲಿ ನೀವೇನು ನನ್ನನ್ನು ವಿದ್ಯಾವಂತನನ್ನಾಗಿ ಮಾಡಿ ಕೊರಗಿ ಕೊರಗಿ ಸ್ವರ್ಗ ಸೇರಿದರಿ ಆದರೆ ನನಗೆ ಈಗ ನೌಕರಿ ಇಲ್ಲದೆ ಪರದಾಡುತ್ತಿದ್ದೇನೆ ದೇವ ಕೊನೆಗೂ ನನ್ನ ಜೀವನದ ಅಂತ್ಯವನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿಬಿಟ್ಟಿಯಾ ದೇವ ತಾಯಿ ರೇಣುಕಾ ಮಾತೆ ಕೊನೆಗೂ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿಬಿಟ್ಟೆಯಾ ವಿಧಿಯೇ ಕೊನೆಗೂ ನನ್ನನ್ನು ಬೇಗನೆ ಖರೀದಿಸಿಕೋ ಏ ತಮ್ಮ ಏನಿದು ನೀನು ಮಾಡ್ತಾ ಇರುವ ಕೆಲಸ ಸರಿನಾ ಏಕ್ರಿ ಅಣ್ಣ ನನ್ನ ಹೇಗೆ ತಡೆದ್ರಿ ಹೌದು ತಮ್ಮ ಗಂಡಸರಾಗಿ ನಾವು ಹೌದು ಅಮ್ಮ ಇದು ಗಂಡಸರು ಮಾಡುವ ಕೆಲಸನ ಮತ್ತೇನು ಮಾಡ್ಬೇಕ್ರಿ ಬಡವ BA ಕಾಲೇಜ್ ಆದ್ರೆ ನಾನು ನೌಕರಿ ಕೇಳಲು ಹೋದರೆ ಹೇ ತಮ್ಮ ಎಷ್ಟು ದುಡ್ಡು ತಂದಿದ್ಯಾ ಅಂದ ಟೇಬಲ್ ಕೆಳಗೆ ಕೈ ಹಾಕುತ್ತಾರೆ ಈ ಹಾಳಾದ ಬಡವ ಎಲ್ಲಿಂದ ತರಬೇಕ್ರಿ ಹಣ ಹೌದು ತಮ್ಮ ಗಂಡಸರಾಗಿ ನಾವು ನೌಕರಿ ಸಿಗಲಿಲ್ಲವೆಂದು ತಲೆ ಕೆಡಿಸಿಕೊಂಡರೆ ಎಲ್ಲರಿಗೂ ಎಲ್ಲಿಂದ ಕೊಡಬೇಕು ನೌಕರಿಯನ್ನ ಸರ್ಕಾರದವರು ನಿರುದ್ಯೋಗವನ್ನ ನಿವಾರಿಸಕ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅವುಗಳಲ್ಲಿ ಯಾವುದಾದರೂ ಒಂದು ಉಪಯೋಗ ಮಾಡಿಕೊಂಡು ಒಳ್ಳೆಯ ಉದ್ಯೋಗ ಪ್ರಾರಂಭ ಮಾಡು. ಒಳ್ಳೆಯ ಪದವೀಧರ ಬುದ್ಧಿವಂತ ಹುಡುಗ ನಿನ್ನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ನೌಕರಿ ನಿನ್ನ ಮನೆ ಬಾಗಿಲಿಗೆ ತಂದು ಬಂದೇ ಬರ್ತೈತಿ. ಅಂದ ಹಾಗೆ ನೀನು ಯಾರು, ನಿನ್ನ ಹೆಸರೇನು, ಮತ್ತ ಎಲ್ಲಿಂದ ಬಂದಿದೆಯೋ ತಮ್ಮ? ಅಣ್ಣ ನನ್ನ ಹೆಸರು ಸುರೇಶ್ ಅಂತ ನಾನು ಇದೇ ಊರಿನ ಚಿಬಲಿ ಗ್ರಾಮದವನು ಫ್ಯಾಕ್ಟ್ರಿಗೆ ಎಮಡಿ ಅದಾನ. ನಾನೀಗ ಅವಂಗ ಫೋನ್ ಮಾಡಿ ಹೇಳ್ತೇನೆ, ನೀ ಹೋಗಿ ಅಲ್ಲಿ ಕೆಲ್ಸಕ್ಕೆ ಹಾಜರಾಗ. ಮುಂದಿನ ತಿಂಗಳ ಕೃಷಿ ಇಲಾಖೆಯಾಗ ಅರ್ಜಿ ಕರಿತಾರಂತೇಳಿ ಕೊಡ್ಚಾಡ್ ಶ್ರವಣ ಮಾಸ್ತರ, ಮುನವಳ್ಳಿ ತೆವಗಲ ಮಾಸ್ತರ ಇದಾರ. ನಿನ್ನ ಪಾಲಿಗೆ ಒಳ್ಳೆ ಅಧಿಕಾರಿ ಸಿಕ್ಕ ಅಂದ್ರ ನಿನ್ನ ನೌಕರಿ ಸಿಗ್ತೈತಿ. ದೇವರ ಮೇಲೆ ಭಾರ ಹಾಕಿ ಅರ್ಜಿ ಹಾಕು. ಆದ್ರ ಈ ಹೇಡಿ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ. ನಿಮ್ಮ ಋಣವನ್ನು ಮರೆಯಲಾರೆ. ಹುಚ್ಚು ಹುಡುಗ, ಹೀಗೆಲ್ಲ ಮಾಡಬಾರ್ದು. ಸಮಯ ಸಂದರ್ಭ ಅನ್ನೋದು ಎಲ್ಲರಿಗೂ ಬಂದೇ ಬರ್ತೈತಿ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು ಮಾನವನ ಧರ್ಮ. ಎದ್ದೇಳುವ ಮೇಲೆ ಮೃತ್ಯುವಿಂದ ಪಾರು ಮಾಡಿದ ತಾವು ತಂದೆ ತಾಯಿಯನ್ನು ಕಳೆದುಕೊಂಡ ನತದುಷ್ಟನಿಗೆ ನೀವೇ ತಂದೆ ತಾಯಿ ಇದ್ದ ಹಾಗೆ ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ಅಣ್ಣ. ತೆಗೆದುಕೋ ಈ ಹಣವನ್ನ. ಇವತ್ತೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸು. ಈ ದೇವರ ಮೇಲೆ ಭಾರ ಹಾಕಿ ಅರ್ಜಿ ಹಾಕು. ಆಯ್ತು ಅಣ್ಣ, ನೀವು ಹೇಳಿದಂತೆ ಆಗಲಿಗೆ ಇವತ್ತೇ ಬೆಂಗಳೂರಿಗೆ ಪ್ರಯಾಣ ಮಾಡುತ್ತೇನೆ. ಓ ದೇವ, ನಿನ್ನ ಲೀಲೆ ಕಂಡವರ್ಯಾರು? ಮೃತ್ಯುವಿಂದ ಪಾರು ಮಾಡಿ ನನ್ನನ್ನು ಇಲ್ಲಿವರೆಗೆ ತಂದಿಸಿಬಿಟ್ಟೆ. ಬಸವರಾಜನವರು ನನ್ನ
ಪ್ರಾಣವನ್ನು ಕಾಪಾಡಿ ನನಗೆ ನೌಕರಿ ದೊರಕಿಸಿಕೊಟ್ಟರು ಅಣ್ಣ. ಈ ನಿಮ್ಮ ಋಣವನ್ನು ಈ ಜನ್ಮದಲ್ಲಿ ಸಾಧ್ಯವಾಗದಿದ್ದರೂ ಮುಂದಿನ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿ ನಿಮ್ಮ ಋಣವನ್ನು ತೀರಿಸುತ್ತೇನೆ ಅಣ್ಣ. ತಮ್ಮ ಸುರೇಶ, ಈ ಮಾನವ ಜನ್ಮ ಅನ್ನೋದು ಹುಟ್ಟೋದು ಒಂದೇ ಸಲ ಹುಟ್ಟೈತಿ. ಹುಟ್ಟುವಾಗೂ ಒಂದೇ ಹುಟ್ಟೈತಿ, ಸತ್ತು ಹೋಗುವಾಗೂ ಒಂದೇ ಸತ್ತು ಹೋಗ್ತೈತಿ. ಇವೆರಡರ ಮಧ್ಯದಲ್ಲಿ ನಾವುಗಳು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೆ ಆದ್ರ ಆ ದೇವರು ನಮಗ ಹೊಟ್ಟೆ ತುಂಬಾ ಅನ್ನ ಕೊಡ್ತಾನ. ಎಷ್ಟೋ ಮಠಾಧೀಶರು ಸನ್ಯಾಸಿಗಳಾಗಿ ಇಡೀ ತಮ್ಮ ಜೀವನಾನ ತ್ಯಾಗ ಮಾಡಿಲ್ಲವೇ? ನಡೀತಮ್ಮ, ಮನೆಗೆ ಹೋಗಿ ಊಟ ಮಾಡಿಕೊಂಡು ಪ್ರಯಾಣ ಮಾಡುವೆ ಅಂತ. ಬೇಡ ಅಣ್ಣ, ಮತ್ತೇಕೆ ನಿಮಗೆ ತೊಂದರೆ? ನನಗೆ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಅಣ್ಣ. ಈಗ ತೆಗೆದುಕೋ ಯಾನವನ್ನ, ತಿರುಗಿ ನಾ ಇನ್ನು ಬರ್ಲೆ. ಆಯ್ತು ಅಣ್ಣ, ಹೋಗಿ ಬನ್ನಿ. ತಾಯಿ ರೇಣುಕಾ ಮಾತೆ, ಕೊನೆಗೆ ನನ್ನನ್ನು ಬದುಕಿಸಿಬಿಟ್ಟೆಯಾ? ನಿನ್ನನ್ನು ನಂಬಿದವರಿಗೆ ನೀನು ಕೈ ಬಿಡಲಾರೆ ಎಂದು ತೋರಿಸಿಕೊಟ್ಟೆಯಾ ತಾಯಿ? ನೌಕರಿ ಸಿಗಲಿಲ್ಲವೆಂದು ವಿಷಯ ತೆಗೆದುಕೊಳ್ಳಲು ಸಿದ್ಧನಾದಾಗ ದೇವರಂತೆ ಬಂದು ನನ್ನ ಪ್ರಾಣವನ್ನು ಕಾಪಾಡಿದ ಬಸವರಾಜಣ್ಣನವರಿಗೆ ಆ ರೇಣುಕಾ ಮಾತೆ ಆಯುಷ್ಯ ಕೊಟ್ಟು ಕಾಪಾಡಲೆಂದು ಆ ದೇವರತ್ತ ಬೇಡಿಕೊಳ್ಳುತ್ತೇನೆ. ಹಲೋ, ದಯವಿಟ್ಟು ಯಾರು ಆಯಾರ್ ಕೊಡಕ್ಕೆ ಸ್ಟೇಜ್ ಮ್ಯಾಗ ಬರ್ಬೇಡ್ರಿ. ಅಲ್ಲಿ ಸಾಗರ गुरु विष्णु गुरुर्देव महेश्वरा गुरुर् साक्षात् परब्रह्म तस्मै श्री गुरुवे नमः. ಇದೇನಪ್ಪ ಕಳ್ಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಭೂಮಿ ಮೇಲೆ ಅನ್ಯಾಯ ಅಟ್ಟಾಸ ಹೆಚ್ಚಾದಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ ಅಂತಾರೆ. ಆದ್ರ ಇದ ಕಲಿಯುಗ. ಆ ದೇವ್ರು ಹುಟ್ಟುವುದಂದ್ರೇನು, ನಮ್ಮಂತ ಕರ್ನಾಟಕನ ಮಟ್ಟ ಹಾಕೋದಂದ್ರೇನು ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಅಪೇಕ್ಷೆ ಬಿಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೋಡು ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕತೆ ಕಟ್ತೀವಿ. ಅಷ್ಟ ಯಾಕೆ ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಬಗ್ಲಾಗ ಅದು ಕೊಡ್ತೇವೆ. ಹೆಂಗಾರ ಮಾಡಿ ಹೋಟ್ ಕಿತ್ಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ನಾವು ಗೋಮುತ್ತೇವೆ, ನೀವು ಗೋಮಸ್ಗೊಳಾಕ ಬೇಕ. ಯಾಕಂದ್ರ ಇದು ನಮ್ಮಂತ ರಾಜಕಾರಣಿಗಳು ಹಾಕೋ ಲೆಕ್ಕಾಚಾರ. ನಿಮಗ ಅರ್ಥ ಆಗೋದಕ್ಕೆ ನಾವು ಬಿಡೋದಿಲ್ಲ. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಗಾಗೋದ್ರಿಗೆ 1000 2,000 ಬೇಕಂತ ಆಸೆ ಪಡ್ತಾನೆ. ಇದೇ ನಿಮ್ಮ ಮೊಸರಿನ ನಂಬಿಕೊಂಡು ಹೋಟ್ಗೆ 1000 2,000 ಹಂಚಿದನಲ್ಲ, ಹ್ಯಾಂಗ್ ತೆಗಿಬೇಕಪ್ಪ, ಹ್ಯಾಂಗ್ ತೆಗಿಬೇಕು? ಒಬ್ಬ ರೈತ ಒಂದು ಬೀಜನ ಭೂಮಿ ಮೇಲೆ ಬಿದ್ದಿದೆ, ಒಂದು ತೆನೆಗೆ ಆಸೆ ಪಡ್ತಾನೆ. ನಾಶೆ ಪಡೋ ತಪ್ಪ. ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳಕ ಬೇಕ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ, ಸರ್ಕಾರಿ ರಸ್ತಾ ಮಾಡಿಕೊಡ್ರಿ ಅಂತ ಹಿಂದೆ ಬಿದ್ದಿರಲ್ಲೋ ರೊಕ್ಕ
ನಾ ಮಾತಾಡೋದು ಸ್ವಲ್ಪ ಬಿರಸ್ ಅನಸ್ತೈತಿ ಅಲ್ಲ, ಆದ್ರ ಅದು ಯಾವತ್ತಿದ್ರು ಖರೇನೆ ಇರ್ತೈತಿ. ಇರಬೇಕ ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವಿಲ್ಲೇ ಇರ್ಬೇಕು. ನಾ ಹೂ ಅಂದ್ರ ಪ್ರೇಮಿ, ಹೂ ಅಂದ್ರ ಸುನಾಮಿ. ಆನಂದ ಪರಮಾನಂದ. ಮಿಸ್ಟರ್ ವಿಷಕಂಠ ಬನ್ನಿ. ನೀನೇನ್ ಮಾಡ್ತೀವೋ ಗೊತ್ತಿಲ್ಲ, ಈ ಸಾರಿ ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬರಬೇಕು. ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕೆಂದು ಬಯಸಿದ್ದೇನೆ. ಅದರ ಜವಾಬ್ದಾರಿ ನನಗೆ ಬೆಳೆ ಸಾಹೇಬ್ರೆ. ನಮ್ಮ ಪಕ್ಷವೇ ಮೇಲೆ ಸಾಧಿಸುತ್ತೆ. ಆದರೆ ಅನ್ನುವ ಮಾತಕ್ಕೆ ವಿಷಕಂಠ, ಈ ಕೋಳಿಂಗರಾಯ ನೇಮವನಿರುವಾಗ ಅದೆಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬರಬೇಕು. ನಮ್ಮ ಸಾಹೇಬ್ರ ಮನಸ್ ಮಾಡಿದ್ದ ಒಂದ್ ಕೆಲ್ಸನೂ ಮಾಡಿಲ್ ಬಿಡ್ರಿ. ಓದಿರ್ತಾವ ಬಾಯಿಗೆ ಬಂದಂಗ. ಈ ಮಗ ವಿರೋಧ ಪಕ್ಷದಾಗ ಸಪೋರ್ಟ್ ಮಾಡುವಂಗ ಕಾಣತಾನ. ಸಾಹೇಬ್ರ ಅದನ್ನ ಮಾಡೇನಿ ಇದನ್ನ ಮಾಡೇನಿ ಅಂತೀರಿ. ಹಿಂದಿನ ಎಮ್ಮೆಲೆ ಎಲೆಕ್ಷನ್ದಾಗ ಮನಿ ಸೀರೆ ಕೊಡಂದ್ರ ನಿಮ್ ಮನ್ಯಾಗ ಇಟ್ಟುಕೊಂಡ ನೀವ ಕುಂತ್ರಿ. ಏ ಶೆಟ್ಟಿ, ಅದ್ರಾಗ ಸಾಲಿ ಗುಡಿಗೆ ನಮ್ಮನ್ನ ಕರ್ಕೊಂಡು ಹೋಗಿ 11 ಗಂಟೆಗ ನಿಮ್ ಮನೆಗೆ ಬಂದ ಅಮೌಂಟ್ ಕೊಡ್ತಾನೆ ಅಂತ ಹೇಳಿದ್ರಿ. ಅವು ನೀವ ಇಟ್ಕೊಂಡ್ರಿ. ಏ ಶೆಟ್ಟಿ, ಹಿಂದಿನ ಸರ ಏನೋ ಒಂದು ಕಾರಣದಿಂದ ತೆಪ್ಪೈತಿ. ಈ ಸರ ನಿನ್ನ ಕೈಯಾಗ ಹಿರಿತನ ಕೊಡ್ತಾನ ಮಗನ. ಅದಂಗ ಹಂಚ್ತೀವೋ ಹಂಚು ನೋಡೋಣ. ಯಾಕಂದ್ರ ನೀ ನಮ್ಮನ್ನ ಆರಿಸ್ತಾರ ಕಾಣುವಲ್ಲಿ ಗೊಮ್ಮು ಕಾಣತಿ ಮಗನ. ಹಿಂಬಾಟಿ ಇದ್ದ ಸಾವ್ಕಾರ ನಮ್ಮ ವಿರುದ್ಧ ಈ ಸಲ ಆ ಬಡ ಬಸವರಾಜನ ಅಲ್ರಿ ಬಿಕಾರಿ ನನ್ನ ಮಗ ಪ್ರಚಾರ ಮಾಡಕತ್ತಾನ್ರಿ. ಬಸವರಾಜ್ ಮುಗೇದು ನಿನ್ನ ವಿಷ. ಹೆಬ್ಬುಲಿಯ ಬಾಯಿಗೆ ಸಿಕ್ಕೊಂಡಾರ ಭಕ್ಷಕರಿಗೆ ಒದ್ದಾಡಬೇಕಾಗುತ್ತದೆ. ಎತ್ತರ ತೊತ್ತು ಅನ್ನಕ್ಕೆ ಗತಿ ಇಲ್ಲದ ಬಡವ ನಿನಗ ಇಷ್ಟು ಶಕ್ತಿ ಇರಬೇಕಾದ್ರ ಇನ್ನು ಗಜರಾಜನಂತೆ ಮೆರೆಯುತ್ತಿರುವ ಈ ಕೋಳಿಂಗನಿಗೆ ಸವಾಲ. ತೊತ್ತು ಅನ್ನಕ್ಕೆ ಗತಿ ಇಲ್ಲದ ಬಡವ ಕರಿಯ ಏನಂದ್ರಿ ದನರ ಕರೆದ್ರ? ನೀವ್ ಹೇಳೋದಷ್ಟೇ ತಡ, ಮುಗಿಸೇ ಬಿಡ್ತೇನ ಮಗನ. ಕರಿಯ ಮುಗಿಸೋಣ ಇನ್ನ ಟೈಮ್ ಐತಿ. ಯಾಕಂದ್ರೆ ಇದ ಇಲೆಕ್ಷನ್ ಟೈಮ್. ಹೊತ್ತು ನೋಡಿ ಹೊಡೋಣ ಮಗ. ದನೇರ ಏನ್ ಮಾಡ್ಬೇಕು ಹೇಳ್ರಿ? ಹೊತ್ತೊಂಡ್ರದೊಳಗಾಗೆ ನಿಮ್ ಮುಂತ ನಿಲ್ಲಿಸ್ತೇನ. ಯಾಕಂದ್ರ ನಿಮ್ಮ ಮನೆ ಅನ್ನೋದ್ ಋಣ ಐತ್ರಿ. ಏನು ಮಾಡೋದು ವಿಷಕಂಠ? ಈಗ ಏನ್ ಮಾಡೋದು? ಸಾಹೇಬ್ರೆ ಏನು ವಿಚಾರ ಮಾಡ್ತೀರಿ? ಈ ವಿಷಕಂಠ ನಿಮ್ಮ ಉಳಿರುವಾಗ ವಿಷಕಂಠ ನೀನೇನ್ ಮಾಡ್ತೀವೋ ಗೊತ್ತಿಲ್ಲ, ಆದ್ರ ಈ ಸರಿ ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬರಲೇಬೇಕು. ಬಂದೇ ಬರ್ತೈತ್ರಿ ಸಾವುಕಾರ, ಬಂದೇ ಬರ್ತೇ. ಹಂಗ್ಯಾವ್ರ ಬಂದ್ರ ಅಡ್ಡ ಸಿಗ್ತಲ್ಲ ಮಗನ. ನಾನೀಗ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ನಮ್ಮ ಪಾರ್ಟಿಯವರು ಸಭೆಯನ್ನು ಕರೆದಿದ್ದಾರೆ. ಅವರೊಂದಿಗೆ ಚರ್ಚಿಸಿ ನನ್ನ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡಿಕೊಂಡು ಬರ್ತೀನಿ. ಸೈಲೆಂಟ್ ಆಗಿದೆ ಅಂದ್ರೆ ಸೋತಿದೀವಿ ಅಂತ ಅರ್ಥ ಅಲ್ಲ, ಗೆಲುವಿನ ಮುನ್ಸೂಚನೆ. ಕರಿಯ ಡ್ರೈವರ್ಗೆ ಹೇಳಲೆ ಕಾರ್ ರೆಡಿ ಮಾಡೋದಕ್ಕೆ. ಶ್ರೀರಾಮಾಚಾರ್ಯ ಕೆಣಕೋಗಳು ಇನ್ನೂ ಹುಟ್ಟಿಲ್ಲ, ಇನ್ನೆಂದೂ ಹುಟ್ಟಲ್ಲ.
कुत्ता ना घाट का ना घर का ಅಗಸರ ನಾಯಿ ಇತ್ತ ಹಳ್ಳನಿಗೂ ಕಾಣಲಿಲ್ಲ ಇತ್ತ ಮನೆಗೂ ಹೋಗಲಿಲ್ಲ ಅಂದ ಹಾಗೆ ಅಧಿಕಾರಿಗಾಗಿ ಆಸೆ ಪಡುತ್ತಿರುವ ನಿಮ್ಮಂತ ಬಂಡ ರಾಜಕಾರಣಿಗಳಿಗೆ ಎಲ್ಲಿಂದ ಬರಬೇಕೋ ನ್ಯಾಯ ನೀತಿ ಅಂದು ನಮ್ಮ ತಂದೆಯವರಿಗೆ ಮೋಸ ಮಾಡಿ 10 ಹೊಲಕ್ಕೆ ಜಮೀನಿಗೆ 10ರಷ್ಟು ಬಡ್ಡಿ ಹೆಚ್ಚು ಮಾಡಿ ಅದೇ 10ಕ್ಕೆ 100ರಷ್ಟು ಖರ್ಚು ಮಾಡಿ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ವಿಷ ತುಂಬಿಕೊಂಡ್ರು ವಿಷ ಕಂಠನೇ ಅಲ್ಲ. ನ್ಯಾಯ ನೀತಿ ತಿಳಿದುಕೊಂಡ್ರು ನಮ್ಮ ತಂದೆ ತಾಯಿಯವರಿಗೆ, ತಮ್ಮನ ಜೀವನದ ಉಸಿರೆಂದು ಅವರು ತಿಳಿದುಕೊಂಡವ್ರಿಗೆ, ಅಂತವ್ರಿಗೆ ಮೋಸ ಮಾಡಿ ಅಂದ ನಿಮ್ಮಂತ ಬಂಡ ರಾಜಕಾರಣಿಗೆ ಎಲ್ಲಿಂದ ಬರಬೇಕು ನೀತಿ? ರಂಡಿ ಮುಂಡಿ ರಾಜಕಾರಣಿಯಲ್ಲಿ ಉಂಡು ಮೆರೆದವನೇ ಜಾಣ. ನನ್ನ ಕನಸಿನ ಕೂವರಿ ಗೀತ ಎಂದು ನಿನ್ನ ಮೇಲೆ ಕಣ್ಣಿಟ್ಟೆ, ಅಂದೇ ನನ್ನ ಕಣ್ಣಲ್ಲಿ ತುಂಬಿಕೊಂಡೆ. ಸಮಯ ನೋಡಿ ಹೊಂಚು ಹಾಕಿ ನಿನ್ನ ದೇಹದ ಸುಖವನ್ನು ಅನುಭವಿಸ ಬಿಡಲಾರ ಈ ವಿಷ ಕಂಠ.